ಬಿಡದಿಯ ಬೈರಮಂಗಲದಿಂದ ಏನೊಂದು ಪಾದಯಾತ್ರೆ ಆರಂಭವಾಗ್ತಿದೆ. ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಸದರಾದಂತಹ ಮಲ್ಲೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಇಲ್ಲಿಗೆ ಈ ಒಂದು ಪಾದಯಾತ್ರೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು, ಆದ್ರೆ ಸರ್ಕಾರ ಈ ಒಂದು ಉದ್ದಟತನವನ್ನ ಕಂಟಿನ್ಯೂ ಮಾಡ್ತಿರುವಂತದ್ದು ಸರ್, ಏನ್ ಹೇಳ್ತೀರಾ? ಅದೇ ನಾನು ಕೇಳ್ತಾ ಇರೋದು, ರೈತರು ಬೇಡ ಅಂತಾರೆ. ಅವರೇ ಒಂದು ಕಮಿಟಿ ಏನು ಮಾಡಿದ್ರು ಕಾಂಗ್ರೆಸ್ ಅವರು ಕಮಿಟಿಯಲ್ಲಿ ಬೇಡ ಅಂತೇಳಿ, ಇದು ಭೂಮಿ ಭಾಳ ಚೆನ್ನಾಗಿದೆ ರೈತರಿಗೆ ಅಂತ ಹೇಳಿದ್ಮೇಲೆ ಫಲವತ್ತಾದ ಭೂಮಿ ಅಂತ ಆ ಕಮಿಟಿ ರಿಪೋರ್ಟ್ ಕೊಡಿ. ಅದರಲ್ಲಿ ಇವರಾಗಿರೋ ಮುಖ್ಯಮಂತ್ರಿಗಳು ಒಂದು ಮೆಂಬರು, ಇಲ್ಲಿರೋ ಎಷ್ಟೋ ಒಂದು ಸಚಿವರು ಅದರಲ್ಲಿ ಮೆಂಬರ್ಗಳಾಗಿದ್ದಾರೆ. ಇದೆಲ್ಲ ಅವರೇ ರಿಪೋರ್ಟ್ ಕೊಟ್ಟ ಮೇಲೆ ಇವಾಗ ರೈತರು ಬೇಡ ಅಂದಮೇಲೆ ಇನ್ನು ಯಾಕೆ ಮಾಡಬೇಕು ಟೌನ್ಶಿಪ್? ಇಲ್ಲಿ ಯಾರಿಗೋಸ್ಕರ ಟೌನ್ಶಿಪ್ಪು? ರೈತರಿಗೆ ಬೇಡ ಅಂದಮೇಲೆ ಟೌನ್ಶಿಪ್ ಕೈ ಬಿಡೋದು ಒಳ್ಳೇದಲ್ಲ. ಆದರೆ ಅದನ್ನೇ ಟೌನ್ಶಿಪ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಹೋಗ್ತಾ ಇರೋದು. ಇದೆಲ್ಲೋ ಒಂದು ಕಡೆ ರೈತರಿಗೆ ಟೌನ್ಶಿಪ್ ಬೇಕೇ ಬೇಕು ಅಂತ ಇವರು ಒತ್ತಾಯ ಮಾಡ್ತಾರೆ. ಅವರು ಬೇಡ ಅಂದಿದ್ದಕ್ಕೆ ರೈತರಿಗೆ ಅನ್ಯಾಯ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈ ಒಂದು ಟೌನ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಹಿಂದೆ ಏನಾದರೂ ಕಾರಣಗಳಿದೆಯಾ? ಏನೋ ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು, ಏನೇನಿದೆಯೋ ನಾವು ಅವ್ರಿಗೆ ಗೊತ್ತಿರಬೇಕು. ನೀವು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಸರ್, ಆದ್ರೆ ಸರ್ಕಾರದಲ್ಲಿ ನಾವು ಪ್ರಶ್ನೆ ಮಾಡಿದಾಗಲೂ ಕೂಡ ಇದನ್ನ ಕುಮಾರಸ್ವಾಮಿ ಅವರ ಕನಸಿನ ಕೂಸಿದು ಕುಮಾರಸ್ವಾಮಿ ಅವರೇ ಇದನ್ನ ಆರಂಭ ಮಾಡಿದ್ರು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. 2006ದಿಂದ ಇದು ಯಾವಾಗ ಟೌನ್ಶಿಪ್ ಆಗಬೇಕು ಅಂತ, ಯಾವಾಗ ಅಫಿಷಿಯಲ್ಸ್ ಇದು ಮಾಡಬೇಕು ಅಂತ ಬಂದಾಗ ಕುಮಾರಸ್ವಾಮಿ ಅವರು ಸ್ಟ್ಯಾಂಡ್ ಏನಿತ್ತು, ಅಸೆಂಬ್ಲಿಯಲ್ಲಿ ನಡೆದಾಗ ಏನೇನು ಮಾಹಿತಿ ಇದೆ ಅಂತ ಎಲ್ಲ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಆಗಿದೆ. ದಯವಿಟ್ಟು ನೀವು ಮಾಧ್ಯಮ ಮಿತ್ರಗಳು ತೆಗೆದು ನೋಡಿ, ಅದನ್ನು ಒಂದು ಸಂಶೋಧನೆ ಮಾಡಿ ಏನೇನಾಗಿದೆ, ಯಾರ್ಯಾರು ಏನೇನು ಮಾತಾಡಿದಾರಂತೆ ಅದರಲ್ಲಿ ಗೊತ್ತಾಗುತ್ತೆ. ಯಾವಾಗಲಾದರೂ ಕುಮಾರಣ್ಣ ಇಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಇರಲಿಲ್ಲ. ಇದು ಟೌನ್ಶಿಪ್ ಮಾಡಬಾರ್ದು ಅಂತ ಆವತ್ತಿಂದ ಇವತ್ತವರೆಗೂ JDS ಪಾರ್ಟಿ ಕುಮಾರಣ್ಣ ನಿರ್ಧಾರ. ಆದರೆ ಕಾಂಗ್ರೆಸ್ ಅವರು ಈಗ ಏನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಏನೋ ಒಂದು ನಿರ್ಧಾರ ತಗೊಂಡು ಏನಾದರೂ ಆಗಲಿ ನಾನು ಮಾಡ್ತೀನಿ ಅಂದಾಗ ಅದಕ್ಕೆ ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ಬೆಂಬಲ ಸೂಚಿಸಬೇಕು ಅಂತ JDS ಪಾರ್ಟಿ, ಕುಮಾರಣ್ಣ, ದೇವೇಗೌಡರು ಸಾಹೇಬರು, ನಿಖಿಲ್ ಕುಮಾರಸ್ವಾಮಿ ಅವರು, ಆಮೇಲೆ ಅದ್ರ ಜೊತೆ JDS ಪಾರ್ಟಿ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಅಂದರೆ ಹೊರಗಡೆಯಿಂದನೂ ಭಾಗಿಯಾಗ್ತಿದ್ದಾರೆ. ಈ ಒಂದು ಭಾಗಿಯಾಗಂಥದ್ದು ಸರ್ಕಾರದ ಮೇಲೆ ಒತ್ತಡ ಬೀರುತ್ತೆ ಸರ್? ಇದು ಒತ್ತಡ ಬೀಳುತ್ತೆ. ಏನು ಈ ಟೌನ್ಶಿಪ್ ಇದೆ ಅದನ್ನು ಗ್ಯಾರಂಟಿ ಅವರು ಸ್ಟಾಪ್ ಮಾಡ್ತಾರೆ ಒಂದು ನಂಬಿಕೆ ಇದೆ. ಯಾಕೆಂದರೆ ಇಂಥ ಒಂದು ಪ್ರತಿಭಟನೆ ಮಾಡಿದಾಗ ಯಾರೂ ಇಲ್ಲ ಅಂದ್ರೂ, ಸರ್ಕಾರಕ್ಕೆ ಕಿವಿ ಇಲ್ಲ ಅಂದ್ರೂ ಜನನೇ, ನೀವು ಮಾಧ್ಯಮ ಮಿತ್ರಗಳು ನೀವು ಇದನ್ನು ಎತ್ತಿ ತೋರಿಸ್ತೀರಾ, ಅದನ್ನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರಿವು ಬಂದೇ ಬರುತ್ತೆ. ಅವರು ಇದನ್ನು ನಿಲ್ಲಿಸ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ನಮಗೆ. ಸರ್, DK ಶಿವಕುಮಾರ್ ಅವರು ಹೇಳ್ತಾರೆ, ಏನು ಒತ್ತಾಯ ಪೂರ್ವಕವಾಗಿ ಯಾವ ರೈತರಿಂದನೂ ಕೂಡ ಜಮೀನನ್ನು ತಗೊಳ್ಳೋದಿಲ್ಲ, ಇದಕ್ಕೆ ಪರವಾಗಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತೀವಿ. ಆದರೆ ಈ ಒಂದು ಸಮಿತಿನ ರಚನೆ ಮಾಡ್ತೀವಿ ಅಂತ ಹಿಂದಷ್ಟೇ ಹೇಳಿದಂತ ಹಿಂದೆನೇ ಒಂದು ಅಧಿಸೂಚನೆಯನ್ನು ಹೊಡಿಸ್ತಾರೆ ಸರ್, ಸಾಕಷ್ಟು ಇಲ್ಲಿ ರೈತ ಭೂ ಸ್ವಾಧೀನವನ್ನು ಮಾಡ್ಕೊಳ್ಳಿಕ್ಕೆ. ಅದೇ ಹೇಳ್ತಾ ಇರೋದು, ಅವ್ರು ಹೇಳ್ತಾ ಇರೋದೊಂದು ಮಾಡ್ತಾ ಇರೋದೊಂದು. ದಯವಿಟ್ಟು ಜನಕ್ಕೆ ಗೊತ್ತಾಗಲಿ, ಕರ್ನಾಟಕ ಜನತೆಗೆ ಗೊತ್ತಾಗಲಿ ಏನು ನಡೀತಾ ಇದೆ ಅಂತ. ಇವಾಗ ಈ ಪ್ರತಿಭಟನೆ ಆಗಿದ ತಕ್ಷಣ ಜನ ನೋಡ್ತಾರೆ. ಬರೀ ಈ ನಮ್ಮ ಜಿಲ್ಲೆಗಳಲ್ಲ, ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಅಂತಲ್ಲ, ಇಡೀ ಕೋಲಾರ ಕರ್ನಾಟಕ ರಾಜ್ಯದ ಜನತೆ ನೋಡ್ತಾರೆ. ಆವಾಗ ಒಂದು ಚೀಮಾರಿ ಆಗ್ತಾರೆ ಈ ಸರ್ಕಾರಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಮಾಡಬೇಕು ಅಂದರೆ ನಾರ್ತ್ ಕರ್ನಾಟಕಲ್ಲಿ ಮಾಡಲಿ, ಇಲ್ಲಿಂದ ಒಂದು 100 ಕಿಲೋಮೀಟ್ರ್, ಬೆಂಗಳೂರಿಂದ 100 ಕಿಲೋಮೀಟ್ರ್ ದೂರ ಇರೋ ಜಿಲ್ಲೆಗಳಲ್ಲಿ ಮಾಡಲಿ, ಅಲ್ಲೂ ಉದ್ಧಾರ ಆಗಲಿ, ಆ ಜಿಲ್ಲೆಗಳು ಉದ್ಧಾರ ಆಗಲಿ. ಯಾಕೆ ಬೆಂಗಳೂರು ಇರೋ ಬರೀ 20 ಕಿಲೋಮೀಟ್ರ್ ದೂರ ಇರೋದು ಇವಾಗ ಡೆವಲಪ್ ಆಗೋಗ್ಬಿಟ್ಟಿದೆ, ಇಲ್ಲೇ ಯಾಕೆ ಮಾಡಬೇಕು? ಬನ್ನಿ ಕೋಲಾರಕ್ಕೆ ಬನ್ನಿ, ಚಿಕ್ಕಬಳ್ಳಾಪುರಕ್ಕೆ ಬನ್ನಿ, ಉತ್ತರ ಕರ್ನಾಟಕ ಹೋಗಲಿ, ಟೌನ್ಶಿಪ್ ಮಾಡಿಗ್ಲಿ, ಅಲ್ಲಿ ಎಲ್ಲದಕ್ಕೂ ಇದೆಯಲ್ಲ, ಒಂದು ಅವಕಾಶ ಮಾಡಿಕೊಡಿ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಈಗ ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನು, ಮತ್ತೆ ನೀವು ಸರ್ಕಾರ ಏನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನಿಮ್ಮ ಮುಂದಿನ ನಡೆ ಏನು ಸರ್? ಇವಾಗ 3 ದಿನ ನಾವು ಪಾದಯಾತ್ರೆ ಇದೆ, ಬೇಡ ಅಂತ ಹೇಳಿದ್ದೀವಿ. ಏನು ಒಂದು ಅಧಿವೇಶನ ನಡೆಯುತ್ತೋ ಆ ಅಧಿವೇಶನದಲ್ಲಿ ಘೋರಾಗ ಪ್ರತಿಭಟನೆ JDS ಪಾರ್ಟಿ ಮತ್ತು BJPಯಿಂದ ನಡೆಯುತ್ತೆ. ಅಧಿವೇಶನದಲ್ಲಿ ಏನೇನಾಗುತ್ತೆ ನೋಡ್ತಾ ಇರಿ ನೀವು. ಇದಿಷ್ಟು ಸಂಸದರಾದಂತಹ ಮಲ್ಲೇಶ್ ಬಾಬು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.